ಇಮ್ಯಾಜಿನ್ ನೀವು ಡಿಮಾರ್ಟ್ ಮತ್ತೆ ಟಾಟಾ ಮೋಟರ್ಸ್ ಅಂತ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಸ್ಮಾಲ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಸೊ ಆ ಕಂಪನಿ ಹೇಗೆ ಗ್ರೋ ಆಗುತ್ತೋ ಅದೇ ರೀತಿಯಾಗಿ ನಿಮ್ಮ ಸ್ಮಾಲ್ ಇನ್ವೆಸ್ಟ್ಮೆಂಟ್ಸ್ ನ ಕೂಡ ಗ್ರೋ ಮಾಡ್ಬೋದು. ಸೊ ಹೇಗೆ ಅಂತ ಹೇಳಿದ್ರೆ ಸೊ ಈ ಆಪರ್ಚುನಿಟಿನ ಸ್ಟಾಕ್ ಮಾರ್ಕೆಟ್ ಕೊಡುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಈಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಒಂದು ಎಕ್ಸಾಂಪಲ್ ನೋಡಿ, ಅರುಣನು ಒಬ್ಬ ಪರ್ಸನ್ ಇದ್ದಾನೆ ಅಂತ ಅನ್ಕೋಣ. ಸೊ ಅವ್ನು ಏನ್ ಮಾಡ್ಬೇಕು ಅನ್ಕೊಳ್ತಾನೆ, ಒಂದು ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಳ್ತಾನೆ ಅಂತ ಅನ್ಕೋಣ, ಓಕೆನಾ. ಸೊ ಅರುಣನು ಒಂದು ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಳ್ತಾನೆ. ಸೊ ಈ ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಬೇಕು ಅಂತ ಹೇಳಿದ್ರೆ, ಈಗ ಅವನಿಗೆ ₹1000 ಅಷ್ಟು ಏನ್ ಮಾಡ್ಬೇಕು ಅಮೌಂಟ್ ಬೇಕು, ಓಕೆನಾ. ಸೊ ಇವನಿಗೆ ₹1000 ಅಷ್ಟು ಅಮೌಂಟ್ ಬೇಕು. ಸೊ ಇವನ ಹತ್ರ ಅಮೌಂಟ್ ಎಷ್ಟಿದೆ ಅಂತ ಹೇಳಿದ್ರೆ, ಅಂದ್ರೆ ಜಸ್ಟ್ ಅಮೌಂಟ್ ಎಷ್ಟಿದೆ ಅಂದ್ರೆ ₹500 ಅಷ್ಟು ಅಮೌಂಟ್ ಇದೆ ಅಂತ ಅನ್ಕೋಣ, ಓಕೆನಾ. ಸೊ ಇವನ ಹತ್ರ ಈಗ ಎರಡು ಆಪ್ಷನ್ ಇದೆ. ಒಂದೇನು ಅಂತ ಹೇಳಿದ್ರೆ ಲೋನ್, ಓಕೆನಾ. ಸೊ ಇವನು ಲೋನ್ ನ ತಗೊಳ್ಳೋದು. ಸೊ ಈ ಸೆಕೆಂಡ್ ಆಪ್ಷನ್ ಏನು ಅಂತ ಹೇಳಿದ್ರೆ, ಇವ್ನು ಬೇರೆಯವ್ರ ಹತ್ರ ಇವ್ನ ಬಿಸ್ನೆಸ್ ಅಲ್ಲಿ ಯಾರಿಗೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರುತ್ತಲ್ಲ, ಸೊ ಅವ್ರ ಹತ್ರ ಏನ್ ಮಾಡೋದು, ಅಮೌಂಟ್ ನ ಇಸ್ಕೊಂಡ್ಬಿಟ್ಟು ಪಾರ್ಟ್ನರ್ಶಿಪ್ ನ ಅವ್ರಿಗೆ ಕೊಡೋದು, ಓಕೆನಾ. ಸೊ ಇವನು ಸೆಕೆಂಡ್ ಆಪ್ಷನ್ ನ ಚೂಸ್ ಮಾಡ್ತಾನೆ ಅಂತ ಅನ್ಕೋಣ. ಸೊ ಈಗ ಇವನು ಏನ್ ಮಾಡ್ತಾನೆ, ಅವ್ನ ಬಿಸ್ನೆಸ್ ಅಲ್ಲಿ ಯಾರ್ಯಾರ ಹತ್ರ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೋ ಅವ್ರ ಹತ್ರ ಹೋಗ್ಬಿಟ್ಟು ಬಿಸ್ನೆಸ್ ಬಗ್ಗೆ ಹೇಳ್ತಾನೆ, ಈ ತರ ಅಮೌಂಟ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ತಾನೆ ಅಂತ ಅನ್ಕೊಳ್ಳಿ. ಸೊ ಈಗ ಒಬ್ಬ ಬಂದ್ಬಿಟ್ಟು ಏನ್ ಮಾಡ್ತಾನೆ, ₹250 ಅಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾನೆ. ಇಲ್ಲಿ ವರುಣ್ ಅಂತ ಒಬ್ಬ ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ, ₹250 ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅವ್ನ ಅಷ್ಟು ಅಮೌಂಟ್ ಇರುತ್ತೆ, ಅವ್ನ ಅಷ್ಟನ್ನ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾನೆ. ಇನ್ನು 250 ರೂಪೀಸ್ ಬೇಕಲ್ಲ, ಈ 500 ಪ್ಲಸ್ 250 ಎಷ್ಟು ಆಯ್ತು, 750 ಆಯ್ತು. ಸೊ ಅವ್ನಿಗೆ ₹1000 ಅಷ್ಟು ಟೋಟಲ್ ಅಮೌಂಟ್ ನ ಬೇಕು. ಸೊ ಇನ್ನು ಎಷ್ಟು ಬೇಕು, ಇನ್ನು ₹250 ಅಷ್ಟು ಬೇಕು. ಸೊ ಇವನು ಏನ್ ಮಾಡ್ತಾನೆ, ಇನ್ನೊಬ್ಬನ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ. ಅವನ ಹೆಸರು ತರುಣ್ ಅಂತ ಅನ್ಕೊಳ್ಳಿ. ಸೊ ಇದು ಅರುಣ್ ಇನ್ವೆಸ್ಟ್ ಮಾಡಿರೋದು 500. ಸೊ ಇದು ವರುಣ್, ಇದು ತರುಣ್ ಹತ್ರ ಹೋಗ್ಬಿಟ್ಟು ಇವನೇನ್ ಮಾಡ್ತಾನೆ, ಅವನ ಹತ್ರ ಕೂಡ ಅಪ್ರೋಚ್ ಮಾಡ್ಬಿಟ್ಟು ಅವನ ಹತ್ರ ಕೂಡ ಏನ್ ಮಾಡ್ತಾನೆ, ₹250 ಅಷ್ಟು ಅಮೌಂಟ್ ಏನ್ ಮಾಡ್ತಾನೆ ಇಸ್ಕೊಳ್ತಾನೆ. ಸೊ ಈಗ ಟೋಟಲ್ ಎಷ್ಟಾಯ್ತು, ಇದೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟಾಯ್ತು, ₹1000 ಆಯ್ತು. ಸೊ ಈಗ ಇವನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಸೊ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಸೊ ಈ ಬಿಸ್ನೆಸ್ ಇಂದ ಏನಾಯ್ತು, ಈಗ ₹100 ಅಷ್ಟು ಪ್ರಾಫಿಟ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ₹100 ಪ್ರಾಫಿಟ್ ಆಯ್ತು ಅಂತ ಹೇಳಿದ್ರೆ, ಸೊ ಇವನ್ ಏನ್ ಮಾಡ್ಬೋದು, ಈ ಕಂಪ್ಲೀಟ್ ₹100 ಅರುಣ್ ಇಟ್ಕೊಳಕ್ ಆಗುತ್ತಾ, ಇಲ್ಲ. ಸೊ ಇವನಿಗೆ ಏನ್ ಮಾಡಿದ್ರು, ಈಗ ವರುಣ್ ₹250 ಇನ್ವೆಸ್ಟ್ ಮಾಡಿದ್ದ, ತರುಣ್ ₹250 ಇನ್ವೆಸ್ಟ್ ಮಾಡಿದ್ದ. ಸೊ ಈಗ ಅರುಣ್ ಏನಾಗ್ತಾನೆ ಅಂತ ಹೇಳಿದ್ರೆ, ಅರುಣ್ 50% ಓನರ್ ಆಗಿದ್ದ ಬಿಸ್ನೆಸ್ಗೆ, ಹೌದಲ್ವಾ. ಸೊ ಯಾಕಂದ್ರೆ ನೀವು ₹500 ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದ. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಕೊಟ್ಟಿರೋದಲ್ಲ, ಸೊ ಇವನು 50% ಓನರ್ ಅದ, ₹500 ಇನ್ವೆಸ್ಟ್ ಮಾಡಿದ ಅಂದ್ರೆ. ಸೊ ಈಗ ವರುಣ್ ಎಷ್ಟು ಇನ್ವೆಸ್ಟ್ ಮಾಡಿದ, ₹250 ಇನ್ವೆಸ್ಟ್ ಮಾಡಿದ. ₹1000 250 ಅಂದ್ರೆ ಎಷ್ಟಾಗುತ್ತೆ, 25% ಆಯ್ತು. ಸೊ ಇನ್ನೇನು 25% ಓನರ್ ಅದ. ಸೊ ತರುಣ್ ಕೂಡ ಎಷ್ಟು ಆಗ್ತಾನೆ, 25% ಅಷ್ಟು ಓನರ್ ಆಗ್ತಾನೆ, ಓಕೆನಾ. ಸೊ ಈಗ ಈ ಬಿಸ್ನೆಸ್ ಅಲ್ಲಿ ₹100 ಪ್ರಾಫಿಟ್ ಮಾಡಿದ್ರು ಅಂದ್ರೆ, ಸೊ ಈಗ ₹100 ಅಲ್ಲಿ ಏನಾಗುತ್ತೆ, ಅರುಣಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ₹50 ಆಗುತ್ತೆ. ₹100 ಅಲ್ಲಿ 50% ಏನಾಗುತ್ತೆ, ಅರುಣಿಗೆ ಹೋಗುತ್ತೆ. ₹25 ಏನಾಗುತ್ತೆ ಪ್ರಾಫಿಟ್ ವರುಣ್ಗೆ ಹೋಗುತ್ತೆ. ಇನ್ನು ₹25 ಏನಾಗುತ್ತೆ, ತರುಣ್ಗೆ ಹೋಗುತ್ತೆ, ಓಕೆನಾ. ಸೊ ಈ ರೀತಿಯಾಗಿ ಏನಾಗುತ್ತೆ, ಪ್ರಾಫಿಟ್ ಕೂಡ ಶೇರ್ ಆಗುತ್ತೆ, ಓಕೆನಾ. ಸೊ ಈಗ ವರುಣ್ ಮತ್ತೆ ತರುಣ್ಗೆ 25% ಅಷ್ಟು ಪಾರ್ಟ್ನರ್ಶಿಪ್ ಸಿಗ್ತಲ್ವಾ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಟಾಕ್ ಅಥವಾ ಶೇರ್ ಅಂತ ಕರಿತೀವಿ, ಓಕೆನಾ. ಸೊ ಈ 25% ಏನು ಇವನಿಗೆ ಪಾರ್ಟ್ನರ್ಶಿಪ್ ಸಿಗ್ತಲ್ವಾ, ಸೊ ಇದನ್ನ ಸ್ಟಾಕ್ ಅಥವಾ ಶೇರ್ ಅಂತ ಕರಿತೀವಿ. ಸೊ ಇವಾಗ ಇದನ್ನೇ ರಿಯಲ್ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಈ ರಿಯಲ್ ಎಕ್ಸಾಂಪಲ್ಗೆ ಡಿಮಾರ್ಟ್ ಸ್ಟಾಕ್ಸ್ ನ ತಗೊಳ್ಳಿ, ಓಕೆನಾ. ಸೊ ಈ ಡಿಮಾರ್ಟ್ ಬಿಸ್ನೆಸ್, ಸೊ ನೀವು ಅಲ್ಲಿ ಏನಾದ್ರು ಪರ್ಚೇಸ್ ಮಾಡಿರ್ತೀರಾ, ಈಗ ಗ್ರಾಸರೀಸ್ ಅದು ಏನೋ ಪರ್ಚೇಸ್ ಮಾಡಿರ್ತೀರಾ. ಸೊ ಈ ಡಿಮಾರ್ಟ್ ನ ಎಕ್ಸಾಂಪಲ್ ತಗೊಳ್ಳಿ. ಸೊ ಈ ಡಿಮಾರ್ಟ್ ನ ನೀವೇನ್ ಮಾಡ್ತೀರಾ, ಪರ್ಚೇಸ್ ನ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಈ ಡಿಮಾರ್ಟ್ ನ ಮಿಲಿಯನ್ಸ್ ಆಫ್ ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ಅದ್ರಲ್ಲಿ ನೀವೇನ್ ಮಾಡ್ತೀರಾ, ಒಂದು ಶೇರ್ ನ ಪರ್ಚೇಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಈ ಪರ್ಚೇಸ್ ಮಾಡಿ ಈ ಡಿಮಾರ್ಟ್ ಏನಾದ್ರು ಸೇಲ್ಸ್ ಗ್ರೋ ಆಗ್ತಾ ಹೋದ್ರೆ, ಸೊ ಈ ಡಿಮಾರ್ಟ್ ಪ್ರಾಫಿಟ್ ಚೆನ್ನಾಗಿ ಮಾಡ್ತಾ ಹೋಗಿ ಸೇಲ್ಸ್ ಚೆನ್ನಾಗಿ ಗ್ರೋ ಆಗ್ತಾ ಹೋದ್ರೆ, ಸೊ ಈಗ ಏನ್ ಮಾಡ್ತೀರಾ, ನೀವು ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತಾರಲ್ಲ, ಸೊ ಇದ್ರಲ್ಲಿ ಏನಾಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಕೂಡ ಗ್ರೋ ಆಗ್ತಾ ಹೋಗುತ್ತೆ, ಓಕೆನಾ. ಸೊ ಈ ರೀತಿಯಾಗಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ನ ಮಾಡಿ, ಸೊ ನೀವು ಏನ್ ಮಾಡ್ಬೋದು, ನೀವು ಇನ್ವೆಸ್ಟ್ಮೆಂಟ್ಸ್ ನ ಕೂಡ ಗ್ರೋನ ಮಾಡ್ಬೋದು, ಓಕೆನಾ. ಸೊ ಈಗ ನೀವು ಸ್ಟಾಕ್ ಅಥವಾ ಶೇರ್ ನ ಬೈ ಮಾಡ್ಬೇಕಂತ ಹೇಳಿದ್ರೆ, ಸೊ ನಿಮಗೆ ಏನ್ ಬೇಕು ಅಂದ್ರೆ ಡಿಮಾರ್ಟ್ ಅಕೌಂಟ್ ಬೇಕು, ಓಕೆನಾ. ಸೊ ಡಿಮಾರ್ಟ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ನೀವು, ಸೊ ಡಿಮಾರ್ಟ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಟಾಕ್ಸ್ ನ ಬೈ ಮತ್ತೆ ಸೇಲ್ ಮಾಡೋದಕ್ಕಾಗಲ್ಲ. ಸ್ಟಾಕ್ ನ ಬೈ ಅಂಡ್ ಸೆಲ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಡಿಮಾರ್ಟ್ ಅಕೌಂಟ್ ಇರೋದು ಕಂಪಲ್ಸರಿ ಆಗಿರುತ್ತೆ, ಓಕೆನಾ. ಸೊ ಡಿಮಾರ್ಟ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ನೀವು ಓಪನ್ ಮಾಡ್ಕೊಳ್ಳಿ. ಮತ್ತೆ ನಾನು ಡಿಮಾರ್ಟ್ ಅಕೌಂಟ್ ನ ಹೇಗೆ ಯೂಸ್ ಮಾಡಬೇಕು ಅನ್ನೋ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೊ ಡಿಮಾರ್ಟ್ ಅಕೌಂಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನಾವು ಹೇಗೆ ಶೇರ್ ನ ಬೈ ಮತ್ತೆ ಸೇಲ್ ನ ಮಾಡ್ಬೇಕು ಅನ್ನೋದನ್ನ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಮಗೆ ಡೀಟೇಲ್ ಆಗಿ ಟೀಚ್ ನ ಮಾಡ್ತೀನಿ, ಓಕೆನಾ. ಸೊ ಬೈ ಅಂಡ್ ಸೆಲ್ ಮಾಡುವಾಗ ನಮಗೆ ಎರಡು ಆಪ್ಷನ್ ನ ಹೇಳುತ್ತೆ. ಒಂದು NSE ಮತ್ತೆ ಇನ್ನೊಂದು BSE ಅಂತ ಹೇಳಿ. ಸೊ ಈಗ NSE ಅಂತ ಹೇಳಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು, BSE ಅಂತ ಹೇಳಿದ್ರೆ ಬಾಂಬೆ
ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು. ಸೊ ಏನಿದು ಎನ್ ಎಸ್ ಸಿ ಮತ್ತೆ ಬಿ ಎಸ್ ಸಿ ಅಂತ ಹೇಳಿದ್ರೆ, ಸೊ ಎನ್ ಎಸ್ ಸಿ ಮತ್ತೆ ಬಿ ಎಸ್ ಸಿ ಏನಿದೆಲ್ಲ ಅದೊಂದು ಮಾರ್ಕೆಟ್ ಪ್ಲೇಸ್, ಓಕೆನಾ. ಸೊ ಈಗ ನೀವು ಯಾವ್ದೋ ಒಂದು ಮಾರ್ಕೆಟ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಒಬ್ಬ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಮೀಟ್ ಆಗ್ತಾರಲ್ಲ. ಸೊ ಅದೇ ರೀತಿ ಈ ಎನ್ ಎಸ್ ಸಿ ಬಿ ಎಸ್ ಸಿ ಏನಿದೆ ಇದೊಂದು ಮಾರ್ಕೆಟ್ ಪ್ಲೇಸ್. ಇಲ್ಲಿ ಮತ್ತೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಬರ್ತಾರೆ. ಈಗ ನೀವು ಸ್ಟಾಕ್ಸ್ ನ ಬೈ ಮಾಡ್ಬೇಕಂದ್ರೆ ನೀವೇನ್ ಮಾಡ್ತೀರಾ, ಇಲ್ಲಿ ಆರ್ಡರ್ನ ಡಿಮಾರ್ಟ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಆರ್ಡರ್ ಏನಾಗುತ್ತೆ ಎನ್ ಎಸ್ ಸಿ ಅಥವಾ ಬಿ ಎಸ್ ಸಿ ಹೋಗುತ್ತೆ. ಸೊ ಆಮೇಲೆ ಏನಾಗುತ್ತೆ, ಸೊ ಅಲ್ಲಿ ಯಾರು ಸ್ಟಾಕ್ ನ ಸೆಲ್ ಮಾಡ್ತಿರ್ತಾರೆ ಅವ್ರನ್ನ ನಿಮ್ದು ಮ್ಯಾಚ್ ಮಾಡ್ಬಿಟ್ಟು ಸೊ ನಿಮ್ಮ ಅಕೌಂಟ್ ಏನಾಗುತ್ತೆ ಆ ಸ್ಟಾಕ್ ಬರುತ್ತೆ, ಓಕೆನಾ. ಸೊ ಎನ್ ಎಸ್ ಸಿ ಬಿ ಎಸ್ ಸಿ ಏನಿದೆ ಇದೊಂದು ಮಾರ್ಕೆಟ್ ಪ್ಲೇಸ್. ಸೊ ಇಲ್ಲಿ ನೀವು ಬೈ ಅಂಡ್ ಸೆಲ್ ನ ಮಾಡ್ತೀರಾ, ಓಕೆನಾ. ಸೊ ನೀವು ಡಿಮಾರ್ಟ್ ಅಲ್ಲಿ ಹೋಗ್ಬಿಟ್ಟು ಈಗ ಸಾರಿ ಡಿಮಾರ್ಟ್ ಅಕೌಂಟ್ ಓಪನ್ ಮಾಡ್ಬಿಟ್ಟು ಸೊ ನೀವು ಈಗ ಮಾರ್ಟ್ ಸ್ಟಾಕ್ ನ ನೀವು ಪರ್ಚೇಸ್ ಮಾಡೋದಕ್ಕೆ ಹೋದ್ರೆ ಸೊ ಅಲ್ಲಿ ನಿಮ್ಮ ಹತ್ರ ಎರಡು ಆಪ್ಷನ್ ಕೇಳುತ್ತೆ, ಎಲ್ಲಿಂದ ನೀವು ಪರ್ಚೇಸ್ ಮಾಡಬೇಕು, ಎನ್ ಎಸ್ ಸಿ ಇಂದ ಪರ್ಚೇಸ್ ಮಾಡ್ಬೇಕಾ ಬಿ ಎಸ್ ಇಂದ ಪರ್ಚೇಸ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು. ಸೊ ನೀವು ಇವೆರಡರಲ್ಲಿ ಯಾವ್ದನ್ನ ಬೇಕಂದ್ರೆ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಬಯನ್ಸ್ ಎಲ್ಲ ಮಾಡ್ಬೋದು. ಸೊ ನಾನು ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡುವಾಗ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಮಾಡ್ತೀನಿ, ಓಕೆನಾ. ಸೊ ಈಗ ಜಸ್ಟ್ ನೀವು ಥಿಯರಿನ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಹೌ ಪೀಪಲ್ ಮೇಕ್ ಮನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹೌ ಪೀಪಲ್ ಮೇಕ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಇಲ್ಲಿ ಎರಡು ರೀತಿಯಾಗಿ ಮನಿನ ಮಾಡ್ತಾರೆ, ಓಕೆನಾ. ಸೊ ಫಸ್ಟ್ ಒಂದು ಏನು ಅಂತ ಹೇಳಿದ್ರೆ ಪ್ರೈಸ್ ಮೂವ್ಮೆಂಟ್, ಸೆಕೆಂಡ್ ಏನು ಅಂತ ಹೇಳಿದ್ರೆ ಡಿವಿಡೆಂಟ್. ಸೊ ಪ್ರೈಸ್ ಮೂವ್ಮೆಂಟ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ಡಿಮಾರ್ಟ್ ನ ಏನ್ ಮಾಡಿದಿರಾ, ಡಿಮಾರ್ಟ್ ಸ್ಟಾಕ್ ನ ನೀವು ಬೈನ ಮಾಡಿದಿರಾ. ಸೊ ಈ ಡಿಮಾರ್ಟ್ ನ ಬೈ ಮಾಡಿದಿರಾ, ಸೊ ಈ ಕಂಪನಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ಇದ್ರ ಪ್ರೈಸ್ ಏನಾಗುತ್ತೆ, ಪ್ರೈಸ್ ಕೂಡ ಏನಾಗುತ್ತೆ ಈ ರೀತಿಯಾಗಿ ಮೂವ್ಮೆಂಟ್ ಆಗ್ತಿರುತ್ತೆ. ಸೊ ಈಗ ಎಕ್ಸಾಂಪಲ್ ಈ ಡಿಮಾರ್ಟ್ ಸ್ಟಾಕ್ ಪ್ರೈಸ್ ಎಷ್ಟಿದೆ, 100 rupees ಇದೆ ಅಂತ ಅನ್ಕೋಣ. ಸೊ ಈ 100 rupees ಇಂದ ಏನಾಯ್ತು, ಈ ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗ್ತಿದೆ. ಸೊ 100 rupees ಏನಾಯ್ತು, 130 rupees ಹೋಯ್ತು ಅಂತ ಅನ್ಕೊಳ್ಳೋಣ. ಸೊ ನೀವು ಈ ಸ್ಟಾಕ್ ನ 100 rupees ಅಲ್ಲಿ ಬೈ ಮಾಡಿದ್ರಿ. ಸೊ ಈಗ ಕರೆಂಟ್ ಪ್ರೈಸ್ ಎಷ್ಟಾಯ್ತು, 130 rupees ಆಗಿದೆ. ಸೊ ನೀವು ಡೈರೆಕ್ಟ್ ಆಗಿ ಏನ್ ಮಾಡಿದ್ರಿ, 30% ಅಷ್ಟು ಪ್ರಾಫಿಟ್ ನ ಮಾಡಿದ್ರಿ. ಸಪೋಸ್ ನೀವು ಒಂದೇ ಶೇರ್ ನ ಬೈ ಮಾಡಿದ್ರೆ ನಿಮಗೆ 30 rupees ಪ್ರಾಫಿಟ್ ಆಗ್ತಿತ್ತು. ಈಗ ಸಪೋಸ್ ಈಗ ನೀವು 100 rupees ಅಂತಲ್ಲಿ 10 shares ನ ಬೈ ಮಾಡಿದ್ರೆ 1000 rupees ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ನಿಮಗೆ ಎಷ್ಟಾಗ್ತಿತ್ತು, 300 rupees ಅಷ್ಟು ಪ್ರಾಫಿಟ್ ನ ಆಗುತ್ತೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ಪ್ರೈಸ್ ಯಾವ ರೀತಿಯಾಗಿ ಮೂವ್ಮೆಂಟ್ ಆಗುತ್ತಲ್ಲ ಸೊ ಅದ್ರಲ್ಲಿ ಏನಾಗುತ್ತೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ಈಗ ಸ್ಟಾಕ್ ಗ್ರೋ ಆಗ್ತಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಪ್ರೈಸ್ ಮೇಲೆ ಮೂವ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿವಿಡೆಂಟ್. ಸೊ ಈಗ ಡಿವಿಡೆಂಟ್ ಅಂತ ಹೇಳಿದ್ರೆ ಸೊ ಈ ಕಂಪನಿ ಪ್ರಾಫಿಟ್ ಮಾಡ್ತಾ ಇದ್ರೆ ಸೊ ಅವ್ರ ಹತ್ರ ಎರಡು ಆಪ್ಷನ್ ಇರುತ್ತೆ. ಒಂದೇನ್ ಮಾಡ್ತಾರೆ, ಆ ಪ್ರಾಫಿಟ್ ಏನ್ ಮಾಡ್ತಾರೆ, ರೀಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತಾರೆ, ಓಕೆನಾ. ಸೊ ರೀಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತಾರೆ. ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ ಆ ಪ್ರಾಫಿಟ್ ನ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ, ಓಕೆನಾ. ಸೊ ನೀವು ಜಸ್ಟ್ ಈ ಡಿಮಾರ್ಟ್ ಸ್ಟಾಕ್ ನ ಹೋಲ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ ನನಗೆ ಜಸ್ಟ್ ಎಕ್ಸಾಂಪಲ್, ಓಕೆ, ನಾನು ಈ ಸ್ಟಾಕ್ ನ ಬೈ ಮಾಡಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತಿಲ್ಲ. ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ನಿಮಗೆ ಈ ಡಿಮಾರ್ಟ್ ಅನ್ನೋದು ಎಲ್ರಿಗೂ ತುಂಬಾ ಜನ ಗೊತ್ತಿರುತ್ತೆ. ಸೊ ಮೋಸ್ಟ್ ಆಫ್ ಪೀಪಲ್ಗೆ ನಾವು ಡಿಮಾರ್ಟ್ ಅನ್ನೋದನ್ನ ಕೇಳಿರ್ತಾರೆ, ಹೆಸರು ಕೇಳಿರ್ತಾರೆ, ಅದೇನೋ ಪರ್ಚೇಸ್ ಮಾಡಿರ್ತಾರೆ, ಸೊ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಡಿಮಾರ್ಟ್ ನ ತುಂಬಾ ಯೂಸ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೊ ಈಗ ಡಿಮಾರ್ಟ್ ಸ್ಟಾಕ್ ಈಗ ಪ್ರಾಫಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಆ ಪ್ರಾಫಿಟ್ ಮಾಡಿದ್ರೆ ಸೊ ಈಗ ಇವ್ರು ಏನ್ ಮಾಡ್ಬೋದು, ರೀಇನ್ವೆಸ್ಟ್ಮೆಂಟ್ಸ್ ನ ಮಾಡ್ಬೋದು. ಈಗ ಹೊಸ ಹೊಸ ಸ್ಟೋರ್ಗಳನ್ನ ಓಪನ್ ಮಾಡ್ಬೋದು, ಅಥವಾ ಈಗ ತುಂಬಾ ಸ್ಟೋರ್ ಆಲ್ರೆಡಿ ಓಪನ್ ಮಾಡಿದ್ರೆ ಇವ್ರು ಏನ್ ಮಾಡ್ಬೋದು, ಶೇರ್ ಹೋಲ್ಡರ್ಸ್ಗೆ ಕೊಡ್ಬೋದು. ಸೊ ಶೇರ್ ಹೋಲ್ಡರ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಡಿಮಾರ್ಟ್ ಸ್ಟಾಕ್ ನ ಜಸ್ಟ್ ಹೋಲ್ಡ್ ಮಾಡೋದಕ್ಕೆ, ಅಂದ್ರೆ ಅದನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಸೊ ಆ ಪರ್ಚೇಸ್ ಮಾಡಿ ಇಟ್ಕೊಂಡಿರೋದಕ್ಕೆ ಏನಾಗುತ್ತೆ, ಸೊ ನಿಮ್ಗೆ ಈಗ ಅವರು ಎಷ್ಟು ಈಗ 0.5% ಅಥವಾ 1%, ಸೊ ಈ ರೀತಿಯಾಗಿ ಎಷ್ಟು ಪರ್ಸೆಂಟ್ ಅಷ್ಟು ನಿಮ್ಗೆ ಡಿವಿಡೆಂಡ್ ನ ಕೊಡ್ತಾರೋ ಸೊ ಆ ಡಿವಿಡೆಂಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ, ಓಕೆನಾ. ಸೊ ಈ ಎರಡು ರೀತಿಯಾಗಿ ನೀವೇನ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೊ ಇನ್ವೆಸ್ಟ್ಮೆಂಟ್ ನ ಮಾಡ್ಬಿಟ್ಟು ನೀವು ಪ್ರಾಫಿಟ್ ನ ಮಾಡ್ಬೋದು, ಓಕೆನಾ. ಅಂಡ್ ಇದು ಎಲ್ಲಾ ಕಂಪನಿನೂ ಡಿವಿಡೆಂಡ್ಸ್ ನ ಕೊಡಲ್ಲ, ಓಕೆನಾ. ಸೊ ಕೆಲವರು ಏನ್ ಮಾಡ್ತಾರೆ, ಪ್ರಾಫಿಟ್ ಮಾಡ್ತಿದ್ರೆ ಅವರು ರೀಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತಾರೆ. ಸೊ ಈಗ ರೀಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಏನ್ ಪ್ರಾಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಈಗ ರೀಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಅವ್ರ ಬಿಸ್ನೆಸ್ ಸ್ಕೇಲ್ ಆಗ್ತಾ ಹೋಗುತ್ತೆ. ಸೊ ಅವ್ರ ಬಿಸ್ನೆಸ್ ಸ್ಕೇಲ್ ಆಗ್ತಿದೆ ಅಂದ್ರೆ ಏನಾಗುತ್ತೆ, ಸ್ಟಾಕ್ ಪ್ರೈಸ್ ಕೂಡ ಮೇಲೆ ಮೂವ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಪ್ರಾಫಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಇಷ್ಟು ಸ್ಟಾಕ್ ಮಾರ್ಕೆಟ್ ನ ಬೇಸಿಕ್ಸ್ ಆಗಿದೆ. ಸೊ ಇನ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನನಗೆ ಡೀಟೇಲ್ ಆಗಿ ಕಂಪೌಂಡ್ ಅಂದ್ರೆ ಏನು, ಕಂಪೌಂಡಿಂಗ್ ಹೇಗೆ ವರ್ಕ್ ಆಗುತ್ತೆ, ಮತ್ತೆ ಡಿಮೆಟ್ ಅಕೌಂಟ್ ನ ಹೇಗೆ ಯೂಸ್ ಮಾಡಬೇಕು, ಮತ್ತೆ ಶೇರ್ ನ ಬೈಯನ್ಸ್ ಅಲ್ಲಿ ಹೇಗೆ ಮಾಡಬೇಕು ಅನ್ನೋ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.